ಫೆಬ್ 14th ಸಿನಿಮಾ ರಿಲೀಸ್ ಮಾಡ್ತಿರೋದೇನಕ್ಕೆ ಎಲ್ಲ ಒಳ್ಳೆ ದಿವಸ ಬಿಡಿ ಇರ್ಲಿ ಅಂತ. ಸರ್ ನಿಮ್ ಫಸ್ಟ್ ಕ್ರಶ್ ಯಾರು ಸರ್? ಕಾಲೇಜಲ್ಲಿ ಒಂದಷ್ಟು ಇತ್ತು. ಈಗ ಅದು ಬೇಡ, ಲಿಸ್ಟ್ ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. ಸಿನಿಮಾ ತುಂಬಾ ಇಷ್ಟಪಟ್ಟು ಜೆನ್ಯೂನ್ ಆಗಿ ಯಾರೋ ಬಂದು ಹೇಳಿರ್ತಾರೆ ನಿಮ್ಗೆಲ್ಲ ನಿಮ್ಮ ಆಕ್ಟಿಂಗ್ ಚೆನ್ನಾಗಿತ್ತು ಅಂತನೋ ಫೈಟ್ ಚೆನ್ನಾಗಿತ್ತು ಏನೋ ಹೇಳಿರ್ತಾರೆ. ಹಾಡುಗಳು ತುಂಬಾ ಇಷ್ಟ ಆಯ್ತು ಅಂತಿದ್ದಾರೆ. ನನ್ನ ವಾಯ್ಸು ಕಮಾಂಡಿಂಗ್ ಬಗ್ಗೆ ಮಾತಾಡ್ತಿದ್ದಾರೆ, ಫೈಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಎಮೋಷನಲ್ ಸೀಕ್ವೆನ್ಸ್ ಇದೆ ಅಂತ ಹೇಳಿದ್ರು. ಅದು ನಿಮ್ಮ ಪಾತ್ರ ನೀವು ನಿರ್ವಹಿಸಿರೋ ರೀತಿ ಜನರಿಗೆ ಎಷ್ಟಿಷ್ಟ? ನಾವು ಆಕ್ಚುಲಿ ಆಕ್ಟಿಂಗ್ ಮಾಡಿಲ್ಲ, ಇಟ್ ಆ ಜೆನ್ಯೂನ್ಲಿ ಆ ಫೀಲಿಂಗ್ ಬಂತು. ಆ ಕ್ಯಾರೆಕ್ಟರ್ ಇಂದ ಒಂದಷ್ಟು ಸ್ಮೈಲ್ ಅಥವಾ ಅಳು ಬರ್ತಾ ಇದೆ ಅಂತ ಹೇಳಿದ್ರೆ ಥ್ಯಾಂಕ್ ಗಾಡ್ ಫಾರ್ ದಟ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪ್ಲಸ್ ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಫೆಬ್ 14 ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ. ಒಂದೊಳ್ಳೆ ಸಿನಿಮಾ ಇದ್ರೆ ಪ್ರೇಮಿಗಳು ನೋಡೋದಕ್ಕೂ ತುಂಬಾ ಖುಷಿ ಆಗುತ್ತಲ್ವಾ? ಸೊ ನಿಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ನಿಮ್ಗಳಿಗೋಸ್ಕರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾವ್ದಪ್ಪ ಅಂದ್ರೆ ಭುವನಂ ಗಗನಂ ಸಿನಿಮಾ. ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಇವಾಗ ನನ್ನ ಜೊತೆಗೆ ಸಿನಿಮಾದ ಹೀರೋ ಆಗಿರುವಂತಹ ಪ್ರಮೋದ್ ಇದ್ದಾರೆ, ಅಂಡ್ ಹೀರೋಯಿನ್ ರೇಚಲ್ ಇದ್ದಾರೆ, ಅಂಡ್ ಪ್ರೊಡ್ಯೂಸರ್ ಮುನೇಗೌಡ ಸರ್ ಇದ್ದಾರೆ. ಮೂರು ಜನಕ್ಕೂ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಮಾತಾಡ್ಬೇಡ. ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ಮ ಆನ್ಸರ್ಸ್ ಹೇಗಿರುತ್ತೆ ಅಂತ. ಸಿನಿಮಾ ಬಗ್ಗೆ ಆಬ್ವಿಯಸ್ಲಿ ಮಾತಾಡ್ತೀವಿ, ಬಟ್ ಸರ್ ಹೇಳಿ, ಫೆಬ್ 14th ಸಿನಿಮಾ ರಿಲೀಸ್ ಮಾಡ್ತಿರೋದು ಏನಕ್ಕೆ? ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಅಂತನಾ ಅಥವಾ ನಿಮ್ಗೆ ಏನಾದ್ರು ಸಂಖ್ಯಾಶಾಸ್ತ್ರ ಏನಾದ್ರು ನೋಡಿ? ಎರಡೂ ಇಲ್ಲ. ನಾವು ಅದನ್ನ ಫಿಕ್ಸ್ ಮಾಡಿ ಒಂದ್ಸಲ ಫಿಕ್ಸ್ ಮಾಡಿದ ತಕ್ಷಣ 14ನೇ ತಾರೀಕು ಅಂತೇಳಿ ಎಲ್ಲ ಒಳ್ಳೆ ದಿವಸ ಬಿಡಿ ಇರ್ಲಿ ಅಂತ ಹೇಳೋದು. ನಾವು ಅದೇ ರೀತಿ ಇದ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಶುಭ ಮುಹೂರ್ತ, ಒಳ್ಳೆ ದಿನ ಅಂತಾರ? ಅಲ್ಲ, ಈ ಸಿನಿಮಾಗೆ ಆಕ್ಚುಲಿ ಶುಭ ಮುಹೂರ್ತ ತರ ಇರುತ್ತೆ. ದಿನಾನೇ ಒಳ್ಳೆ ದಿವಸ, ದಿವಸ ಒಂದ್ ಒಳ್ಳೆ ಕೋಇನ್ಸಿಡೆನ್ಸ್ ಅಷ್ಟೇ. ಡಿಸೆಂಬರ್ ಪ್ಲಾನ್ ಮಾಡಿದ್ದು ನಾವು. ತುಂಬಾ ದೊಡ್ಡ ಸಿನಿಮಾಗಳು ಬರ್ತಿತ್ತಲ್ಲ, ಏನಕ್ಕೆ ಅಂತ ಮುಂದೆ ಬಂದಿದ್ವಿ ಅಷ್ಟೇ. ಅದು ನೋಡ್ರೆ ಇಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಸರ್ ಒಳ್ಳೆ ದಿನ ಅಂತ ಹೇಳಿದ್ರು, ಒಳ್ಳೆ ದಿನದ ಬಗ್ಗೆ ಮಾತಾಡೋಣ. ಸರ್ ನಿಮ್ ಫಸ್ಟ್ ಕ್ರಶ್ ಯಾರು ಸರ್, ಅಥವಾ ಫಸ್ಟ್ ಲವ್ ಯಾವ್ದು? ಕ್ರಶ್ ಅಂತೂ ಆಗಿರುತ್ತೆ, ಇಲ್ಲ ಅಂತಿಲ್ಲ. ಸಲ ಆಗಿರ್ಲೇಬೇಕು ಸರ್. ಲವ್ ಅಂತೂ ಏನಿಲ್ಲ. ಲವ್ವೇ ಆಗಿಲ್ವಾ ಸರ್? ನಾವು ಲವ್ವೇ ಮಾಡಿಲ್ಲ. ಇದನ್ನ ನಾವು ನಂಬೇಕಾ ಸರ್? ನಿಮಗೆ ನಾನು ನಂಬ್ತೀನಿ ಅಂತ ನಿಮ್ಗೆ ಈಗ ಅನ್ಸುತ್ತಾ ಸರ್? ಯಾರೋ ಕೆಲವರು ನನ್ನ ಬಗ್ಗೆ ಒಂದು 400 ಜನ ಬಿಟ್ಟಿದ್ರು ನನ್ನ ಇನ್ಫಾರ್ಮೇಶನ್ ತೆಗಿಕ್ಕೆ. ಅವ್ರಿಗೆ ಏನು ಸಿಕ್ಕಿಲ್ಲ. ನೀವೇನ್ ತೆಗಿತೀರ? 400 ಜನ ಇನ್ಫಾರ್ಮೇಶನ್ ತಗೊಳಕ್ಕೆ. ಇನ್ಫಾರ್ಮೇಶನ್ ಅದಕ್ಕೆ ಬೇಡ, ಅದು ಇಲ್ಲಿ ಬೇಡ. ಬಿಟ್ಟಿದ್ರು ನಮ್ಮನ್ನ, ಇನ್ಫಾರ್ಮೇಶನ್ ಏನೂ ಸಿಗ್ಲಿಲ್ಲ ನಮ್ಗೆ. 400 ಜನ ಬಿಟ್ಟಿದ್ರ ಸರ್? ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ ಸರ್ ನೀವು? ಏನು ಇಲ್ವಲ್ಲ ಚೆಕ್ ಮಾಡಕ್ಕೆ. ಈಗ ಏನ್ ಗೊತ್ತಾ, ಸೀಕ್ರೆಟ್ ಇಲ್ವಲ್ಲ, ಇಲ್ದೇ ಇದ್ದಿದ್ನ ಎಲ್ಲಿಂದ ತೆಗಿತಾರೆ? ಇದ್ರ ಮಾತ್ರ ತೆಗಿತಾರೆ. ಹೇಳಿ ಆಯ್ತು, ನಿಮ್ ಕ್ರಶ್ ಬಗ್ಗೆ ಹೇಳಿ ಸರ್. ಯಾರ ಮೇಲೆ ಆಗಿತ್ತು, ಯಾವಾಗ ಆಗಿತ್ತು? ನಮ್ಗೆ ಸಿತಾರ ಮೇಲೆ ಆಗಿತ್ತು. ಯಾರೋ ಅಂತ ನೀವು ಬಾಯ್ ಬಿಡ್ಸಿದ್ರಿ. ಇದಕ್ಕೆ ಮುಂಚೆ ಅವರು ತುಂಬಾ ಟ್ರೈ ಮಾಡಿದ್ರು, ವರ್ಕ್ ಆಗಿಲ್ಲ. ಹಾ, ಪ್ರೀತಿ ವಿಷಯ ಇಸ್ಕೊಳ್ಳೋಣ ಅಂತ. ರೇಚಲ್, ನಿಮ್ ಫಸ್ಟ್ ಕ್ರಶ್, ಫಸ್ಟ್ ಲವ್ ಆಗಿಲ್ಲ ಅಂತಲ್ಲ, ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಕ್ರಶ್ ಇಲ್ಲ, ಇದೆ. ಇವಾಗಿದ್ಯಾ? ಇವಾಗಿಲ್ಲ, ಇವಾಗ ಇಲ್ಲ. ನನ್ ಮದ್ವೆ ಆಯ್ತಲ್ಲ, ಸೊ ಅವರೇ ಹಸ್ಬೆಂಡ್ ಇದಾರೆ. ಬಟ್ ಕ್ರಶ್ ಅಂದ್ರೆ ಚರ್ಚಲ್ಲಿ ಒಂದು ಹುಡುಗ ಇತ್ತು, ಸೊ ಅಲ್ಲಿ ಫಸ್ಟ್ ಕ್ರಶ್. ಬಿಕಾಸ್ ನಾನು ಆಲ್ ಗರ್ಲ್ಸ್ ಸ್ಕೂಲ್ ಅಲ್ಲಿ ಓದ್ದೆ, ಸೊ ಬಾಯ್ಸ್ ಯಾರು ಇರ್ಲಿಲ್ಲ. ಸೊ ನೆಕ್ಸ್ಟ್ ಬಂದೆ ಸಂಡೇ ಚರ್ಚ್. ಸೊ ಅಲ್ಲೇ ಹೇಳಿ ಪ್ರಮೋದ್. ಅವ್ರಿಗಿದೆ ಅವೆಲ್ಲ ಹೇಳಂಗಿಲ್ಲ, ಇವಾಗ ಹೇಳ್ಬೇಕಷ್ಟೇ. ಇಲ್ಲ, ನಾನು ಅದು ಮತ್ತೆ ಹೀರೋಯಿನ್ ಮೇಲಾಗಿತ್ತು, ಟೀಚರ್ ಮೇಲಾಗಿತ್ತು, ಇವೆಲ್ಲ ಹೇಳ್ಬಾರ್ದು. ಇಲ್ಲ, ನಿಜ ಎಲ್ಲ ಆಗಿತ್ತು. ಅದ್ ಅಟ್ಲೀಸ್ಟ್ ಹೇಳ್ಬೋದು. ಇಲ್ಲ, ಕ್ರಶ್ ಅದೆಲ್ಲ ರಮ್ಯಾ ಮೇಡಮ್ ಈಗ ಅಲ್ಲ, ಆಬ್ವಿಯಸ್ಲಿ ಅಲ್ಲ ನೀವು ಆ time ನಿಜ college ನಾವು. ಈಗ ನಿಜ ಹೇಳ್ಸ್ಕೊಂಡು ಅವ್ರು ಮದುವೆ ಮಾಡ್ಬೇಕಾ ಬೇಡವಾ? ನೀವು ಮಾಡೋಣ ಬಿಡಿ. ಕ್ರಶ್ ಸಿಂಗಲ್ ಆಗಿದ್ರೆ ಮಾಡಿಸ್ಬಿಡೋಣ, ನಾವೇ ಮಾಡಿಸ್ಬಿಡೋಣ. ನಮ್ ನ್ಯೂಸ್ ಪ್ಲಸ್ ಕಡೆಯಿಂದ ಪ್ರಮೋದ್ ಯಾಕೋ ಸರಿ ಹೋಗ್ತಿಲ್ಲ. ಪ್ರಪೋಸಲ್ಗಳು ಬೇರೆ ಹತ್ರ ಬರ್ತಾ ಇದೆ. ಸೊ ಮಂಡ್ಯದಲ್ಲಿ ಹೇಳಿದೀನಿ ನಾನು, ಯಾರಿಗೋ ಆಗತ್ತೆ. ಬೆಸ್ಟ್ ಅಲ್ವಾ? ಸುಮ್ಮನೆ ಯಾರಿಗೋ ಹೇಳಿದೀರಾ ಅಂದ್ರೆ ಇಲ್ಲ, ಇನ್ನು ತುಂಬಾ ಕೆಲಸಗಳಿದೆ ಮಾಡಕ್ಕೆ. ಅದಾದ್ಮೇಲೆ ಆಗೋಣ ಅಂತ. ಈ ಕ್ರಶ್ ಲವ್ ಅದೆಲ್ಲ ಆಗಕ್ಕೆ ಕಾಲೇಜಲ್ಲಿ, ಅದಕ್ಕೆ ಮುಂಚೆ ಇದು ತುಂಬಾ ಡಿಪ್ಲೊಮ್ಯಾಟಿಕ್ ಆನ್ಸರ್. ಅದೇ ಇದೆಲ್ಲ ಬಿಡಲ್ಲ ಇಲ್ಲ, ಒಂದ್ ಹೆಸರು ಯಾರು ಪರವಾಗಿಲ್ಲ. ಇವಾಗೆಲ್ಲ ಪರವಾಗಿಲ್ಲ. ಸ್ಕೂಲ್ ಟೈಮ್, ಕಾಲೇಜ್ ಟೈಮ್ ಯಾದ್ಮೇಲೆ ಆಗಿತ್ತು ಫಸ್ಟ್ ಲವ್? ಇಲ್ಲ, ಆಕ್ಚುಲಿ ನನಗೆ ಪ್ರಪೋಸಲ್ಸ್ ಜಾಸ್ತಿ ಬಂದಿತ್ತು. ಹಾಗಾಗಿ ನನಗೆ ಯಾರ ಮೇಲೂ ಆಗಿಲ್ವಲ್ಲ, ಅದ್ರ ಬಗ್ಗೆ ಬೇಜಾರಿದೆ. ಆಗ್ಬೇಕಿತ್ತು, ಚೆನ್ನಾಗಿರೋದು ಅಂತ. ಕಾಲೇಜಲ್ಲಿ ಒಂದಷ್ಟು ಇತ್ತು. ಈಗ ಅದು ಬೇಡ, ಲಿಸ್ಟ್ ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. ಸಿನಿಮಾ ಬಗ್ಗೆ ಮಾತಾಡೋದು ಅವ್ರಿಗೆ ಭಯ ಏನ್ ಗೊತ್ತಾ, ಹೇಳ್ಬಿಟ್ರೆ ಅಂತ ಹೇಳಿ. ಅವರೆಲ್ಲ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಈಗ ಅವ್ರ ಬಗ್ಗೆ ಎಲ್ಲ ಬೇಡಿ, ಹೆಸರು ಹೇಳಿ ಅಂತ ನಾನು ಬೇಡ. ಸಿನಿಮಾ ರಿಲೀಸ್ ಆದ್ಮೇಲೆ ಎಷ್ಟು ಪ್ರಪೋಸಲ್ಸ್ ಬರುತ್ತೆ ಅಂತ ಅನ್ಸುತ್ತೆ? ಜಾಸ್ತಿ ಬರ್ಬೋದು. ಅಷ್ಟು ಚೆನ್ನಾಗಿದೆ. ಖುಷಿ ಆಗ್ತಿದೆ ಸಿನಿಮಾ ಸ್ಕ್ರೀನ್ ಮೇಲೆ ನೋಡ್ಕೊಳಕ್ಕೆ. ಪರವಾಗಿಲ್ಲ, ವರ್ಕೌಟ್ ಆಗಿದೆ. ನಾವು ಏನೇನು ಪ್ಲಾನ್ ಮಾಡ್ಕೊಂಡು ಹಿಂಗೆ ಕಾಣಿಸ್ಬೇಕು, ಹಿಂಗೆ ಹೇರ್ ಕಟ್ಟು ಮತ್ತೆ ಫಿಸಿಕ್ಕು ಎಲ್ಲ ಏನೇನು ಅನ್ಕೊಂಡು ಎಲ್ಲ ವರ್ಕೌಟ್ ಆಗಿದೆ. ಸೊ ನೋಡಿದವ್ರಿಗೂ ಇಷ್ಟ ಆಗಿದೆ. ನೋಡಿದವ್ರು ಆಲ್ರೆಡಿ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಿದೆ, ಹ್ಯಾಂಡ್ಸಮ್ ಕಾಣ್ತಿದೆ. ಓಕೆ ಅಲ್ಲ, ಆ ಪ್ರಯತ್ನಗಳು ವರ್ಕ್ ಆಗಿದೆ. ಸೊ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ.
ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಒನ್ ಆಫ್ ದಿ ಅದು ಬ್ಯಾಕ್ ಆಫ್ ದಿ ಮೈಂಡ್ ಅಲ್ಲಿ ಓಡ್ತಿದ್ದು ಓಕೆ ತುಂಬಾ ಜನ ಫಿಮೇಲ್ ಫಾಲೋವರ್ಸ್ಗೆ ಇಷ್ಟ ಜಾಸ್ತಿ ಆಗ್ಬೋದು ಅಂತ ಅದು ವರ್ಕ್ ಆಗುತ್ತೆ ಅಂತ ಅನ್ಸಿದೆ. ನಿಮ್ಗೆ ಈ ಸಿನಿಮಾ ತುಂಬಾ ಸ್ಪೆಷಲ್ ಅಂತ ಹೇಳಿದ್ರಿ, ಸ್ಕ್ರಿಪ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂತ ನಾವು ಲಾಸ್ಟ್ ಇಂಟರ್ವ್ಯೂಲ್ ಮಾತಾಡ್ಬೇಕಾದ್ರೆ ಹೇಳಿದ್ರಿ. ಈಗ ಪ್ರೀಮಿಯರ್ ಆಗಿದೆ, ದುಬೈಲಿ ಹೋಗಿ ಒಂದ್ಸಲ ಪ್ರೀಮಿಯರ್ ಮಾಡ್ಕೊಂಡ್ ಬಂದಿದ್ದೀರಾ. ಆಬ್ವಿಯಸ್ಲಿ ಪ್ರೀಮಿಯರ್ ಬಂದಾಗ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಸಿನಿಮಾ, ಬಟ್ ಸ್ಟಿಲ್ ಸಿನಿಮಾ ತುಂಬಾ ಇಷ್ಟಪಟ್ಟು ಜೆನ್ಯೂನ್ ಆಗಿ ಯಾರೋ ಬಂದು ಹೇಳಿರ್ತಾರೆ ನಿಮ್ಗೆ, ಇಲ್ಲ ನಿಮ್ ಆಕ್ಟಿಂಗ್ ಚೆನ್ನಾಗಿತ್ತು ಅಂತ, ಫೈಟ್ ಚೆನ್ನಾಗಿತ್ತು ಏನೋ ಹೇಳಿರ್ತಾರೆ. ಸೊ ಮೇಡಮ್ ಅದು ಕರೆಕ್ಷನ್ಸ್ ಒಂದು ನಿಮ್ಗೆ ಅಲ್ಲಿ ಬಂದವರು ರಿಯಲ್ ಆಗಿ ಹೇಳಿದ್ವಿ, ಏನಿದೆ ನೀವು ಅದನ್ನೇ ಹೇಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿರೋದು ಚೆನ್ನಾಗಿದೆ ಅಂತಾನೆ ಹೇಳಿರೋದು. ಆಮೇಲೆ ಅವ್ರನ್ನ ಕೇಳಿದ್ವಿ ಎಲ್ಲಾದ್ರೂ ಬೋರ್ ಆಗುತ್ತಾ, ಇಲ್ಲ ಎಲ್ಲಾದ್ರೂ ನಿಮ್ಗೆ ಏನಾನ ಅನ್ಸಿದ್ರೆ ಹೇಳಿ ಅಂತೇಳಿ ಪರ್ಸನಲ್ ಆಗು ಕೇಳಿದ್ವಿ ನಾವು. ಅವ್ರು ಹೇಳಿದ್ ಒಂದೇ 20 ವರ್ಷದಿಂದ ಈ ಥರ ಸಿನಿಮಾ ಎಲ್ಲೂ ಬರಲೇ ಇಲ್ಲ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು, ಅಷ್ಟು ಒಂದು ಸೆಕೆಂಡು ಬೋರ್ ಆಗುವಂತ ಎಲ್ಲೂ ಸೀನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಮ್ಗೆ ಅಲ್ಲಿ ಮೈಕ್ ಹಿಡಿದಾಗ ಇಲ್ಲಿ ರಿವ್ಯೂ ನೋಡ್ತಿದ್ರೆ ಗೊತ್ತಾಗುತ್ತೆ, ಮೈಕ್ ಹಿಡಿದಾಗ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಷ್ಟೇ ಹೋಗ್ತಿದ್ದಾರೆ. ಮೈಕಿಂದ ಆಚೆ ಅಂದ್ರೆ ಕ್ಯಾಮ್ರಾಯಿಂದ ಆಚೆ ಬಂದವರು ಪರ್ಸನಲ್ ಮಾತಾಡ್ತಿದಾರಲ್ಲ, ಅವ್ರ ಎಕ್ಸೈಟ್ಮೆಂಟ್ ನೋಡ್ಬೇಕಿತ್ತು ನೀವು. ಆಕ್ಚುಲಿ ಅದನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ. ತುಂಬಾ ಜನಕ್ಕೆ ಅವ್ರಿಗೆ ಅಂದ್ರೆ ತುಂಬಾ ಭಾವುಕರಾಗ್ತಿದ್ದಾರೆ, ಜಾಸ್ತಿ ಹೊಗಳ್ತಿದ್ದಾರೆ. ಅಲ್ಲಿ ಮೈಕ್ ಮುಂದೆ ಮಾತಾಡಕ್ಕೆ ಮುಜುಗರ ಪಟ್ಕೊಂಡಿದ್ದಾರೆ ಮೋಸ್ಟ್ಲಿ ಕೆಲವರು. ಸೊ ಹಂಗಾಗಿ ನನಗೆ ಅದು ರಿಯಲ್ ರಿವ್ಯೂ. ಆಕ್ಚುಲಿ ಅವರು ಹೊಗಳಿದ್ದು ಮತ್ತೆ ಸೀನ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಡೈಲಾಗ್ಸ್ ಹೇಳ್ತಿದ್ದಾರೆ, ಹಾಡುಗಳು ತುಂಬಾ ಇಷ್ಟ ಆಯ್ತು ಅಂತಿದ್ದಾರೆ. ನನ್ನ ವಾಯ್ಸು ಕಮಾಂಡಿಂಗ್ ಬಗ್ಗೆ ಮಾತಾಡ್ತಿದ್ದಾರೆ, ಫೈಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ನನಗೆ ಅಂದ್ರೆ ತುಂಬಾ ಜನ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ. ಎಲ್ಲ ಫ್ಯಾಮಿಲಿಗಳು ಬಂದಿತ್ತು, ಅಷ್ಟು ಜನ ಒಟ್ಟಿಗೆ ಮಾತಾಡ್ತಿದ್ದಾರೆ, ಗಂಡ ಹೆಂಡತಿ. ಐ ಕ್ಯಾನ್ ಫೀಲ್ ದಟ್ ಅವ್ರ ಐಸಲ್ಲಿ ಅಂದ್ರೆ ಕಣ್ಣಲ್ಲಿ ಕಾಣ್ತಿತ್ತು ನನಗೆ, ಆ ಲವ್ ಕಾಣ್ತಿತ್ತು. ಓಕೆ ನಮ್ಮ ಸಿನಿಮಾ ಸಾರ್ಥಕ ಆಯ್ತು ಅಂತ. ನೀವು ರಿವ್ಯೂಸ್ ಅಲ್ಲಿ ಕಡಿಮೆ ಮಾತಾಡಿದಾರೆ ಪಾಪ, ಅವರು ಹೊರಗಡೆ ಬಂದು ತುಂಬಾ ಮಾತಾಡಿದ್ದಾರೆ. ಸೊ ಜೆನ್ಯೂನ್ ರಿವ್ಯೂ ಅದು. ಸೊ ಇಲ್ಲಿ ಅದು ಡಬಲ್ ಆಗುತ್ತೆ ನನ್ನ ಪ್ರಕಾರ. ಸೂಪರ್. ರೇಚಲ್, ನೀವು ಸಿನಿಮಾ ಒಪ್ಕೊಂಡಿದ್ದೇನಕ್ಕೆ? ಆಬ್ವಿಯಸ್ಲಿ ಇವಾಗ ತುಂಬಾ ಬ್ಯುಸಿ ಇದ್ದಾರೆ ರೇಚಲ್. ಲಾಸ್ಟ್ ವೀಕ್ ಅಷ್ಟೇ ಒಂದು ಸಿನಿಮಾ ರಿಲೀಸ್ ಆಯ್ತು, ಈಗ ಆಲ್ರೆಡಿ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತದೆ. ಸೊ ಈ ಸಿನಿಮಾ ಒಪ್ಕೊಂಡಿದ್ದು ರೀಸನ್ ಏನಕ್ಕೆ? ಎಲ್ಲಾ ಸಿನಿಮಾಗಳು ಒಪ್ಕೊಳ್ಳೋದಕ್ಕೆ ಒಂದೊಂದು ರೀಸನ್ ಇರುತ್ತೆ. ಸೊ ಈ ಸಿನಿಮಾ ಒಪ್ಕೊಂಡಿದ್ದು ರೀಸನ್ ಏನಕ್ಕೆ? ನನಗೆ ಆಕ್ಚುಲಿ ಮುಂಚೆ ಲವ್ ಸ್ಟೋರೀಸ್ ಆಫ್ ಕೋರ್ಸ್ ಮಾಡಿದ್ದೀನಿ, ಬಟ್ ಈ ಸಿನಿಮಾದಲ್ಲಿ ನಂದಿನಿ ಪಾತ್ರ ಯಾಕೆ ಇಷ್ಟ ಅಂದ್ರೆ ಬಿಕಾಸ್ ಸರ್ ಒಂದು ಕ್ಯಾರೆಕ್ಟರ್ಗೆ ಇಡೀ ಆರ್ಕ್ ತೋರಿಸಿದ್ದಾರೆ. ಈ ಸಿನಿಮಾ ಒಂದು ಹುಡುಗಿ ಜರ್ನಿ ಹೆಂಗಿರುತ್ತೆ ಅಂತ, ಫ್ರಮ್ ಯಂಗ್ ಏಜ್ ಟಿಲ್ ಮ್ಯಾರೇಜ್. ಅವ್ರ ಅಮ್ಮ ಆಗವರೆಗೂ ಇಲ್ಲ ಅವ್ರಿಗೆ ನೋಡ್ತಾ ಇದೀನಿ, ಯಾಕಂದ್ರೆ ಅವ್ರ ಭಯ ಹೇಳ್ಬಾರ್ದು ಅಂತ. ಸೊ ಒಂದು ಇಡೀ ಒಂದು ಲೈಕ್ ಒಂದು ಕ್ಯಾರೆಕ್ಟರ್ ಆರ್ಕ್ ಪೂರ್ತಿ ಇದೆ ಈ ಸಿನಿಮಾದಲ್ಲಿ. ಜಸ್ಟ್ ಬಂದ್ ಹೋಗಿರೋ ಆ ತರ ಒಂದು ಪಾತ್ರ ಇಲ್ಲ ನಂದಿನಿ ಪಾತ್ರ. ಅಂಡ್ ಅಫ್ಕೋರ್ಸ್ ನಮ್ದು ಈ ಒಂದು ಸಿನಿಮಾ ಸ್ಪೆಷಾಲಿಟಿ ಏನಂದ್ರೆ 2 ಲವ್ ಸ್ಟೋರೀಸ್, 2 ಲವ್ ಸ್ಟೋರೀಸ್ ಇದೆ ಈ ಸಿನಿಮಾದಲ್ಲಿ. ಎರಡು ಎಕ್ಸಾಕ್ಟ್ ಆಪೋಸಿಟ್ ಇದೆ. ನಾವು ಲವ್ ಸ್ಟೋರೀಸ್ ಪ್ರೀತಿ ಹೆಂಗ್ ತೋರಿಸ್ಬೋದು ಒಂದು ಸಿನಿಮಾದಲ್ಲಿ, ಇಟ್ ಈಸ್ ನಾಟ್ ಬಿಟ್ವೀನ್ ಒಂದು ಹುಡುಗ ಹುಡುಗಿ ಮಧ್ಯದ ಪ್ರೀತಿ ಮಾತ್ರ ಅಲ್ಲ, ಅಪ್ಪ ಮಗನ್ ಜೊತೆ, ತಾಯಿ ಮಗು ಜೊತೆ, 2 ಫ್ರೆಂಡ್ಸ್ ಜೊತೆ ಹೆಂಗ್ ಪ್ರೀತಿ ತೋರಿಸ್ಬೋದು ಅಂತ ಈ ಸಿನಿಮಾದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸೊ ಹಂಗಾದ್ರೆ ನನಗೆ ಈ ಸಿನಿಮಾ ಆ ಒಂದು ಕಾರಣಕ್ಕೆ ನನಗೆ ತುಂಬಾ ಸ್ಪೆಷಲ್. ಬಿಕಾಸ್ ಲವ್ ಇಸ್ ಯೂನಿವರ್ಸಲ್ ಅಲ್ವಾ, ಇಟ್ ಇಸ್ ನಾಟ್ ಜಸ್ಟ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಧ್ಯ. ಹಸ್ಬೆಂಡ್ ವೈಫ್ ಕೂಡ ಆಕ್ಚುಲಿ ಒಂದು ತುಂಬಾ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಈ ಸಿನಿಮಾ ಬಗ್ಗೆ, ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ನನಗೆ ಇಟ್ ಈಸ್ ಅ ಯೂನಿವರ್ಸಲ್ ಥಿಂಗ್. ಎಲ್ಲರೂ ಇಟ್ ಈಸ್ ಅ ರಿಲೇಶನ್ಶಿಪ್, ಹೆಂಗ್ ಒಂದು ಲವ್ ಒಂದು ರಿಲೇಶನ್ಶಿಪ್ನ ಹೆಂಗ್ ಬಿಲ್ಡ್ ಮಾಡ್ಬೋದು, ಹೆಂಗ್ ನಾವು ಒಟ್ಟಿಗೆ ಗ್ರೋ ಮಾಡ್ಬೋದು ಅಂತ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನನಗೆ ಇದೊಂದು ರೀಸನ್. 2ನೇ ರೀಸನ್ ಅಂದ್ರೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು ನಮ್ಮ ಟೀಮ್. ಅಫ್ಕೋರ್ಸ್ ಸರ್ದು ಕತೆ ತುಂಬಾ ಇಷ್ಟ ಆಯ್ತು, ಗಿರೀಶ್ ಸರ್ ತುಂಬಾ ಚೆನ್ನಾಗಿ ಬರ್ತಾರೆ. ಅಂಡ್ ಅಫ್ಕೋರ್ಸ್ ನಮ್ಮ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. DOP ಬಂತು ಉದಯ್ ಸರ್. ಆಕ್ಚುಲಿ ಇದಕ್ಕೆ ಮುಂಚೆ ನಾವು ಕೆಲಸ ಮಾಡಿದೀವಿ ಒಟ್ಟಿಗೆ. ಸೊ ಹಾಗಾಗಿ ನಮ್ಗೆ ಸರ್ದು ಕ್ವಾಲಿಟಿ ಆಫ್ ವರ್ಕ್ ಗೊತ್ತು. ಸೊ ಹಾಗಾಗಿ ಅಂಡ್ ಆಫ್ಕೋರ್ಸ್ ಪ್ರಮೋದ್ ಮುಂಚೆ ಸಿನಿಮಾಸ್ ನೋಡಿದ್ದೀನಿ, ಪೃಥ್ವಿದು ಸಿನಿಮಾ ದಿಯಾ ಸಿನಿಮಾ ನೋಡಿದ್ದೀನಿ ಮುಂಚೆ. ಸೊ ನನ್ಗೆ ಗೊತ್ತು ನಮ್ಮ ಕೋ ಆಕ್ಟರ್ಸ್ ಹೆಂಗ್ ಕೆಲಸ ಮಾಡ್ತಾರೆ ಅಂತ. ನಮ್ಮ ಟೀಮ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ಜಾಸ್ತಿ ಯೋಚನೆ ಏನು ಇರಲಿಲ್ಲ. ಇಷ್ಟ ಆಯ್ತು, ಒಪ್ಕೊಂಡೆ, ಮಾಡಿದೆ. ಇವಾಗ ಜಸ್ಟ್ ಫ್ಯೂ ಮೋರ್ ಡೇಸ್ ಅಂಡ್ ನಾವು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವಾಗ ಎಲ್ಲ ಪ್ರೇಕ್ಷಕರ ಕೈಯಲ್ಲಿದೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ನಾನು ಇವ್ರಿಗೆ ನೆಕ್ಸ್ಟ್ ಏನು ಕ್ವೆಶ್ಚನ್ ಕೇಳೋ ಹಾಗೆ ಇಲ್ಲ, ಎಲ್ಲ ಅವರೇ ಹೇಳ್ಬಿಟ್ಟು. ಅಲ್ಲ ಸಿನಿಮಾ ನೋಡೇ ಇಲ್ಲ ಇನ್ನ, ಎಲ್ಲ ಫುಲ್ಲು ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ನೋಡಿ. ಬಿಕಾಸ್ ಆಕ್ಚುಲಿ ಸರ್ ಹೇಳ್ತಾರ, ನಾನು ಆಕ್ಚುಲಿ ದುಬೈಗೆ ಹೋಗಕ್ ಆಗ್ಲಿಲ್ಲ ಪ್ರೀಮಿಯರ್ ಶೋಗೆ. ಸೊ ಬಟ್ ನನ್ನ ಫ್ಯಾಮಿಲಿ ಅಲ್ಲಿ ಇದ್ರು. ಸೊ ಅವ್ರು ಹೋದ್ರು ಅಂಡ್ ಇಮ್ಮಿಡಿಯೇಟ್ಲಿ ನನ್ನ ವಿಡಿಯೋ ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ವಾಟ್ ಅ ಬ್ಯೂಟಿಫುಲ್ ಸಿನಿಮಾ ಯು ಹ್ಯಾವ್ ಮೇಡ್ ಅಂತ. ಲೈಕ್ ಅವ್ರಿಗೆ ಬಾಯಲ್ಲಿ ಪದ ಕೂಡ ಬರ್ತಾ ಇಲ್ಲ. ಬಿಕಾಸ್ ಅಷ್ಟು ಒಂದು ಒಂದು ಹೆವಿ ಫೀಲಿಂಗ್ ಬರುತ್ತೆ ಆಚೆ ಬಂದಾಗ. ಬಿಕಾಸ್ ಎಲ್ಲ ಇಮೋಷನ್ಸ್ ಒಟ್ಟಿಗೆ 2.5 hours ನಾವು ನೋಡುವಾಗ ನಾವು ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ಕೂಡ ನಮ್ಗೆ ಗೊತ್ತಾಗಲ್ಲ. ಬಿಕಾಸ್ ವಿ ಫೀಲ್ ಆಲ್ ದಿ ಇಮೋಷನ್ಸ್ ಅಂಡ್ ಹಾಗಾಗಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಸೊ ಆ ನಂಬಿಕೆ ಮೇಲೆ ನಮ್ಮ ಫ್ಯಾಮಿಲಿ ಸುಳ್ಳು ಹೇಳಲ್ಲ. ಫಸ್ಟ್ ಕ್ರಿಟಿಕ್ ಅವರೇ. ಚೆನ್ನಾಗಿ ಮಾಡಿದ್ರೆ ಇಲ್ಲ ಅಂದ್ರೂ ಅವರೇ ಫಸ್ಟ್
ಸತ್ಯ ಅವರೇ ಹೇಳ್ತಾರೆ. ಸೊ ಆ ಒಂದು ವಿಡಿಯೋ ಕಾಲ್ ಆದ್ಮೇಲೆ ನನ್ಗೊಂದು ತೃಪ್ತಿ ಬಂತು, ಓಕೆ ನಾವ್ ಮಾಡಿದ ಕೆಲಸ ಚೆನ್ನಾಗಿ ಬಂತು ಅಂತ. ಸೊ ಇವಾಗ ಟೀಮ್ ಕೂಡ ನಾವು ಇಷ್ಟು ದೊಡ್ಡ ಮಟ್ಟಿಗೆ ಪ್ರಮೋಷನ್ಸ್ ಯಾಕೆ ಮಾಡ್ತಾ ಇದೀವಿ, ಬಿಕಾಸ್ ಆ ಪ್ರಾಡಕ್ಟ್ ಮೇಲೆ ಆ ನಂಬಿಕೆ ಇದೆ. ನಾಟ್ ಜಸ್ಟ್ ಫಾರ್ ದ ಪ್ರೊಡ್ಯೂಸರ್ ಡೈರೆಕ್ಟರ್ ಬಟ್ ಇಡೀ ಟೀಮ್ಗೆ ಆ ಒಂದು ನಂಬಿಕೆ ಇದೆ. ಇಲ್ಲಾಂದ್ರೆ ಯಾಕೆ ಇಷ್ಟೊಂದು ದುಡ್ಡು ಖರ್ಚ್ಬಿಟ್ಟು ನಾವು ಇಲ್ಲಿ ಕೂತ್ಕೋಬೇಕು, ಬಿಕಾಸ್ ವಿ ಬಿಲೀವ್ ದಟ್ ದ ಪ್ರಾಡಕ್ಟ್ ವಿಲ್ ರೀಚ್ ದಿ ಆಡಿಯನ್ಸ್. ಸೊ ಹಂಗಾಗಿ ನಾನು ಸಿನಿಮಾ ನೋಡಲಿಲ್ಲ, ಬಟ್ ಐ ಆಮ್ ಪ್ರಮೋಟಿಂಗ್ ದ ಫಿಲ್ಮ್ ಸೋ ಮಚ್ ಬಿಕಾಸ್ ನನ್ನ ಟ್ರಸ್ಟ್ ಇದೆ ನಮ್ಮ ಟೀಮ್ ಮೇಲೆ. ಸೊ ಹಂಗಾಗಿ ಇದು ಇವಾಗ Feb 14ಗೆ ಇಲ್ಲ ನಮ್ಮ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ. ಸಿನಿಮಾ ರಿಲೀಸ್ ಅಂದ್ರೆ ಪ್ರೊಡ್ಯೂಸರ್ಸ್ಗೆ ಭಯ ಇರತ್ತೆ, ಹೆಂಗಾಗತ್ತೆ ಏನು ಎತ್ತ ಅಂತ. ಬಟ್ ಅವ್ರ ಕಾನ್ಫಿಡೆನ್ಸ್ ಎಷ್ಟು ಚಂದ ಇದೆ ನೋಡಿ ಸರ್. ದುಬೈ ಪ್ರೀಮಿಯರ್ ಆದ್ಮೇಲೆ ಎಷ್ಟು ಖುಷಿ ಇದೆ, ಎಷ್ಟು ಪ್ರೌಡ್ ಫೀಲಿಂಗ್ ಇದೆ ಈ ಸಿನಿಮಾ ಒಪ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಿದಕ್ಕೆ. ಅಲ್ಲ, ನನಗೆ ಅವರು ಮಾತಾಡಿದ ರೀತಿ, ಸಿನಿಮಾ ಬಗ್ಗೆ ಮಾತಾಡಿದ್ದು ಅದನ್ನೆಲ್ಲ ನೋಡಿದ್ರೆ ನನಗೆ ಅವ್ರು ಯಾವಾಗಲೂ ಒಂದು ಟೈಮ್ ಕನ್ನಡ ಸಿನಿಮಾ ನೋಡ್ತಾರೆ, ಇಲ್ಲಿರೋರು ಎನಿ ಟೈಮ್ ನೋಡ್ತಾ ಇರ್ತಾರೆ. ಅವ್ರ ಬಾಯಲ್ಲೇ ಇಷ್ಟು ಚೆನ್ನಾಗಿದೆ ಅಂತ ಬಂದ್ರೆ ಇನ್ನು ಇಲ್ಲಿ ಅವರು ಕನೆಕ್ಟೆಡ್ ಫ್ಯಾಮಿಲಿ ಓರಿಯೆಂಟೆಡ್ ಕನೆಕ್ಟೆಡ್ ಆಗಿರ್ತಾರೆ. ಹಂಗಾಗಿ ಇಲ್ಲಿವರೆಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಅವ್ರಿಗೆ ಏನು ಇಷ್ಟ ಆಗಿರುತ್ತೋ ಡಬಲ್ ಇವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ನಮ್ಗೆ ನಂಬಿಕೆ. ಅಂದ್ರೆ ಸಿನಿಮಾಗಳು ಒಳ್ಳೇದ್ ಬರ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ ನನ್ನ ಪ್ರಕಾರ ಆಡಿಯನ್ಸು. ಸುಮ್ಮನೆ ಸಿನಿಮಾ ನೋಡಲ್ಲ ಅಂತಲ್ಲ ಸುಮ್ಮನೆ ಅಪಾದನೆ ಮಾಡ್ತೀವಿ ನಾವು. ಒಳ್ಳೇದ್ ಬರ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಏನೋ ಸಿಕ್ಕಿರಲ್ಲ ಅಂದ್ರೆ ಎಲ್ಲವೂ ಸಿಕ್ಕಿರಲ್ಲ. ಅದಕ್ಕೊಂದು ಇವತ್ತಂತೂ ಪರಿಸ್ಥಿತಿ ಹೆಂಗಿದ್ರೆ ಎಲ್ಲರೂ ಓಡ್ತಾ ಇದಾರೆ ಅವ್ರ ಲೈಫಲ್ಲಿ. ಅವ್ರು ಯಾಕೆ 3 hour ಇಲ್ಲಿ ಕೊಡ್ಬೇಕು, ಬರ್ಬೇಕು, ಪೆಟ್ರೋಲ್ ಹಾಕೊಂಡು ಬಂದು ಇಲ್ಲಿ ನಿಲ್ಸಿ ಮೇಲ್ ಬಂದು ಸಿನಿಮಾ ನೋಡಿ ಮಾಲಲ್ಲಿ ಮತ್ತೊಂದಷ್ಟು ಖರ್ಚು ಮಾಡ್ಕೊಂಡು ಮತ್ತೆ ವಾಪಸ್ ಮನೆ ಆಲ್ಮೋಸ್ಟ್ ಅರ್ಧ ದಿವಸ ಹೋಗುತ್ತೆ. ಅಷ್ಟು ಟೈಮ್ ಕೊಡ್ಬೇಕು, ಅದು ಅಮೌಂಟ್ ಕೊಡ್ಬೇಕು ಅಂದ್ರೆ ಅದಕ್ಕೊಂದು ವರ್ತ್ ಇರ್ಬೇಕು ಅಂತ ಯೋಚನೆ ಮಾಡ್ತಾರೆ. ರಿವ್ಯೂ ಸುಮಾರಾಗಿ ಬಂತು ಅಂತ ತಕ್ಷಣ ಓಕೆ ಬರಲ್ಲ ಬೇಡ ಅನ್ಕೊಂಡ್ಬಿಡ್ತಾರೆ, ಟಿವಿಲಿ ನೋಡೋಣ ಅನ್ಕೊಂಡ್ಬಿಡ್ತಾರೆ. ಎಕ್ಸ್ಟ್ರಾರ್ಡಿನರಿ ಅಂತ ಬಂದ್ರೆ ಮಾತ್ರ ನೋಡ್ತಿದ್ದಾರೆ. ಆ ಎಕ್ಸ್ಟ್ರಾರ್ಡಿನರಿಗಳು ಬರ್ತಿಲ್ಲೇನೋ. ಆಕ್ಚುಲಿ ತಿಂಗಳಿಗೊಂದು ಬರಬೇಕು, ತಿಂಗಳಿಗೆ 2 ಬರಬೇಕು ಕನ್ನಡ ಸಿನಿಮಾ. ಅವಾಗ ಕ್ವಾಲಿಟಿ ಸಿನಿಮಾಗಳು ಬರುತ್ತೆ. ಅವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡದಾಗೆ ಆಗುತ್ತೆ. ವರ್ಷಕ್ಕೊಂದು 2 ವರ್ಷಕ್ಕೊಂದು ಬಂದ್ರೆ ವರ್ಕ್ ಆಗಲ್ಲ ಹಂಗೆ. ಸೊ ಹಂಗಾಗಿ ಈ ತರ ಸಿನಿಮಾಗಳು ಅವಾಗ ಬಂದಾಗ ಅದ್ರ ರಿವ್ಯೂ ತುಂಬಾ ದೊಡ್ಡದಾಗಿರುತ್ತೆ. ಎಕ್ಸ್ಟ್ರಾರ್ಡಿನರಿ ಅಂತ ಬಂದೇ ಬರುತ್ತೆ ಈ ತರ ಸಿನಿಮಾಗಳು ಬಂದಾಗ. ಬಿಕಾಸ್ ಎಲ್ಲವೂ ಅಟೆಂಡ್ ಮಾಡಿರ್ತೀವಿ, ಎಲ್ಲಾ ಆಂಗಲ್ಸ್ ಅಲ್ಲೂ ಎಲ್ಲಾ ವೇರಿಯೇಷನ್ಸ್, ಫ್ಯಾಮಿಲಿ ಇಮೋಷನ್ಸ್ ಎಲ್ಲ ಅಟೆಂಡ್ ಮಾಡಿರ್ತೀವಲ್ಲ. ಈ ತರ ಸಿನಿಮಾಗಳಿಗೆ ಆ ತರ ರಿವ್ಯೂ ಬರುತ್ತೆ. ಇದು ಚಿಕ್ಕದಿಂದ ಶುರುವಾಗಿ ದೊಡ್ಡದಾಗುವಂತ ಸಿನಿಮಾ ಯೋಗ್ಯತೆ ಇರೋ ಸಿನಿಮಾ ಇದು. ಹಂಗಾಗಿ ಏನಾಗುತ್ತೆ, ಈ ತರ ಸಿನಿಮಾಗಳನ್ನ ನೋಡ್ತಾರೆ ಜನ. ಸೊ ಫ್ಯಾಮಿಲಿ ಅವ್ರ ಆಡಿಯನ್ಸ್ ಎಷ್ಟು ಜನ ಬೇಜಾರು ಮಾಡ್ಕೊತಿರ್ತಾರೆ ಒಳ್ಳೆ ಸಿನಿಮಾ ಬರ್ತಿಲ್ವಲ್ಲ ಅಂತ. ಸೊ ಈ ಸಿನಿಮಾ ನೋಡಿ ನೀವೇ ಹೇಳ್ತೀರಿ ಎಷ್ಟು ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ಅಂತ. ಈಗ ಭುವನಂ ಗಗನಂ ಸಿನಿಮಾದಲ್ಲಿ ನಿಮ್ಮಿಬ್ರದ್ದು ಒಂದು ಲವ್ ಸ್ಟೋರಿ ಇದೆ. ನಾನು ಟ್ರೈಲರ್ ನೋಡಿದೆ ಆಗ್ಲೇ. ಸೊ ಟ್ರೈಲರ್ ನೋಡಿದಾಗ ನಂಗೆ ತುಂಬಾ ಇಷ್ಟ. ನಾನು ಟ್ರೈಲರ್ ನೋಡಿದೆ, ಸೊ ಹಾಗಾಗಿ ಕೇಳ್ತಾ ಇದ್ದೇನೆ. ನಿಮ್ಮಿಬ್ರು ಮಧ್ಯೆ ಒಂದು ಲವ್ ಸ್ಟೋರಿ ಇರತ್ತೆ. ಸೊ ನಿಮ್ಮ ಪ್ರಕಾರ ಸಿನಿಮಾದಲ್ಲಿ ನಿಮ್ಮಿಬ್ರು ಲವ್ ಸ್ಟೋರಿ ಆಕಾಶದಷ್ಟು ಎತ್ತರ ಇದೆಯಾ ಅಥವಾ ಭೂಮಿಯಷ್ಟು ವಿಶಾಲವಾಗಿದೆಯಾ? ಭೂಮಿ ತೂಕದಷ್ಟು ಪ್ರೀತಿ, ಆಕಾಶದಷ್ಟು ಅಗಲ ಇರುವಂತ ಪ್ರೀತಿ ನಮ್ದು. ಹಂಗಾಗಿ ಭುವನಂ ಗಗನಂ ಅಂತ ಹೆಸರಿಟ್ಟಿದೀವಿ. ಸೊ ಅಂದ್ರೆ ಆಕಾಶಕ್ಕೂ ಭೂಮಿಗೂ ಮಧ್ಯೆ ಇರುವಂತದ್ದೇ ಪ್ರೀತಿ. ಅದು ಮಳೆ ಸುರಿಸ್ಬೇಕು, ಇಲ್ಲಿ ಬೆಳೆ ಬರ್ಬೇಕು, ಅದೇ ಪ್ರೀತಿ ಅಂತ. ಸೊ ಅದ್ರ ಮಧ್ಯೆ ನಾವುಗಳಿದೀವಿ. ನಮ್ಗಳ ಮಧ್ಯೆ ನಮ್ಮಲ್ಲಿ ಪ್ರೀತಿ ಇದ್ದೇ ಇರುತ್ತೆ. ಯಾರು ಅದನ್ನ ಕೆಣಕಿರಲ್ಲ ಅಷ್ಟೇ, ಆ ಎಮೋಷನ್ಸ್ ನ ಟಚ್ ಮಾಡಿರಲ್ಲ. ಈ ತರ ಸಿನಿಮಾಗಳು, ಈ ತರ ವಿಷಯಗಳು ಬಂದಾಗ ಟಚ್ ಆಗುತ್ತೆ. ಸೊ ಬಟ್ ಬರೀ ಎಮೋಷನ್ಸ್ ಇಟ್ಕೊಂಡಿಲ್ಲ, ನನ್ ಸ್ವಲ್ಪ ಕ್ಯಾರೆಕ್ಟರ್ ಅಗ್ರೆಸಿವ್ ಇಟ್ಕೊಂಡಿದೀವಿ. ಅದು ಫೈಟ್ ಮಾಡುತ್ತೆ, ಯಾರಾದ್ರೂ ಎಕ್ಸ್ಟ್ರಾ ಮಾತಾಡಿದ್ರೆ ಹೊಡೆಯುತ್ತೆ, ಆಮೇಲೆ ಯಾರಾದ್ರೂ ಇಷ್ಟ ಆದ್ರೆ ಡೈರೆಕ್ಟ್ ಮದುವೆ ಆಗ್ತೀಯ ಅಂತ ಕೇಳುತ್ತೆ. ಈ ತರದೊಂದು ಕ್ಯಾರೆಕ್ಟರ್ ಮಾತಾಡಿದ್ರೆ ಫ್ರೆಂಡ್ಸ್ ಆಗ್ತವೆ, ಬೇಡ ಮದ್ವೆ ಆಗೋಣ. ಸೊ ಆ ತರದೊಂದು ಕ್ಯಾರೆಕ್ಟರ್ ಅಲ್ವಾ, ಅದು ಆಡಿಯನ್ಸ್ಗೆ ಇವತ್ತಿನ ಆಡಿಯನ್ಸ್ಗೆ ಒಂದು ಮ್ಯಾಸಿವ್ ಒಂದು ಫೋರ್ಸ್ ಕೊಡ್ತಿದೆ. ಅದು ಪೃಥ್ವಿ ಅದು ಅವ್ರದ್ದು ಎಕ್ಸ್ಟ್ರೀಮ್, ಅದು ಬೇರೆನೆ ತೂಕ ಇರುವಂತ ಕ್ಯಾರೆಕ್ಟರ್. ಶುರು ಗೊತ್ತಾಗಲ್ಲ, ಸಿನಿಮಾದಲ್ಲೂ ಅಷ್ಟೇ ಶುರು ಗೊತ್ತಾಗಲ್ಲ ಅದ್ರ ಡೆಪ್ತ್. ಹೋಗ್ತಾ ಹೋಗ್ತಾ ಎಲ್ಲವನ್ನೂ ಮರೆಸಿ ಪೃಥ್ವಿ ಒಬ್ಬರೇ ಉಳ್ಕೋತಾರೆ ಮನ್ಸಲ್ಲಿ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಗೆ ಅಷ್ಟು ತೂಕ ಇದೆ. ನಮ್ಮ ಡೈರೆಕ್ಟರ್ ಬರ್ದಿರೋ ಸೀನ್ಸ್ ಗಳಿಗೆ ಅಷ್ಟು ತೂಕ ಇದೆ. ಕ್ಲೈಮ್ಯಾಕ್ಸ್ ನಂಗೆ ತುಂಬಾ ಇಷ್ಟವಾದ್ದು. ಈ ಸಿನಿಮಾದಲ್ಲಂತೂ ಕ್ಲೈಮ್ಯಾಕ್ಸ್ ಏನಾಗುತ್ತೆ ನಿಮ್ಗೆ, ಎಲ್ಲಾ ತರ ಎಮೋಷನ್ಸ್ ಕೊಟ್ಬಿಡುತ್ತೆ ಒಟ್ಟಿಗೆ. ಸೊ ಹಂಗಾಗಿ ಹೇಳ್ಬಿಡ್ಲಾ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಏನ್ ಭಾವ ಬರುತ್ತೆ ಅಂತ. ಅಂದ್ರೆ ಅದೇ ಹೇಳಿದ್ನಲ್ಲ, ಈ ಕ್ಯಾರೆಕ್ಟರ್ ನಮ್ದು ಒಂದು ಬೇರೆ ಆಗುತ್ತೆ, ಪೃಥ್ವಿ ಅವ್ರದ್ದು ಇನ್ನೇನೋ ಬೇರೆ ಆಗುತ್ತೆ. ಅದ್ ನಂಗೆ ತುಂಬಾ ಇಷ್ಟ. ಅದಕ್ಕೆ ಸಿನಿಮಾ ಬಗ್ಗೆ ಜಾಸ್ತಿ ಲವ್. ನಂಗೆ ತುಂಬಾ ಖುಷಿ ಆಗಿದೆ. ಏನ್ ಗೊತ್ತಾ, ನೀವು ಒಬ್ರು ಹೀರೋ ಆಗಿ ಪೃಥ್ವಿ ಅವ್ರು ಕೂಡ ಒಬ್ರು ಹೀರೋ ಆದ್ರೂ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾ ಎಲ್ಲ ಆದ್ಮೇಲೆ ಅವ್ರ ಪಾತ್ರ ತುಂಬಾ ಇಷ್ಟ ಆಗುತ್ತೆ ಅಂತ ನೀವು ಅವ್ರ ಬಗ್ಗೆ ಹೇಳಿದ್ ನಮಗ್ ಖುಷಿ ಆಯ್ತು. ಅಂದ್ರೆ ಸಿನಿಮಾ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಅದೇನು ದೊಡ್ಡ ವಿಷಯ. ಲೈಕ್ ನನ್ಗೆ ರತ್ನ ಪ್ರಪಂಚದಲ್ಲಿ ಧನು ಅದನ್ನ ಹೇಳಿದ್ರು ಕೂಡ ಎಲ್ಲ ಕಡೆ, ಪ್ರಮೋದ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗಾಗಿ ಆಮೇಲೆ ನನ್ಗೂ ಪೃಥ್ವಿ ಮಧ್ಯೆ ನಾವು ಸ್ವಲ್ಪ ಫ್ರೆಂಡ್ಲಿ ಆಗಿರೋದ್ರಿಂದ ಅದ್ ನಿಜ ಕೂಡ, ಸುಳ್ಳೇನಕ್ಕೆ ಅದ್ರಲ್ಲೇನಿದೆ. ನಾನ್ ಮಾಡೋ ಪಾತ್ರ ಯಾರು ಬೇಕಾದ್ರೂ ಮಾಡ್ತಿದ್ರು. ಅಂದ್ರೆ ನೀಟ್ ಪಾತ್ರ ಅಷ್ಟೇ. ಅದು ನಾನ್ ಮಾಡಿರ್ಲಿಲ್ಲ ಅಂತ ಮಾಡಿದೆ, ಲವರ್ ಬಾಯ್ ಆಗಿ ಮಾಡಿರ್ಲಿಲ್ಲ, ಕಾಣಿಸ್ಕೊಂಡಿರ್ಲಿಲ್ಲ ಅಂತ ಮಾಡಿದೆ. ಪೃಥ್ವಿ ಮಾಡೋ ಪಾತ್ರ ಎಲ್ರು ಮಾಡಕ್ಕಾಗಲ್ಲ, ಅದಕ್ಕೊಂದು ಎಕ್ಸ್ಟ್ರಾ ಬೇಕು ಎನರ್ಜಿ. ನೋಡಿ ಈ ಕೈಗಳು ಹಿಂಗ್ ಇಟ್ಕೊಂಡಿದಾರಲ್ವಾ, ಇದನ್ನ ಯಾರು ನೋಡಲ್ಲ. ಅದು ಕೂಡ ಮಾಡಿದಾರೆ ಅವರು. ಅಂದ್ರೆ ಕಾಲ್ ಬೆರಳನ್ನ ಯಾರು ನೋಡ್ತಿರ್ಲಿಲ್ಲ ಫ್ರೇಮ್ ಅಲ್ಲಿ. ಅಂದ್ರೆ ಅದು ಇನ್ವಾಲ್ವ್ಮೆಂಟ್. ಅವ್ರಿಗೆ ಗೊತ್ತಿಲ್ದಂಗೆ ಅದು ಆಗ್ತಿದೆಯಲ್ಲ, ದಟ್ಸ್ ಕಾಲ್ಡ್ ಇನ್ವಾಲ್ವ್ಮೆಂಟ್ ಆಫ್ ಎನ್ ಆಕ್ಟರ್. ಅದನ್ನ ಅವ್ರು ಅಷ್ಟು ಚೆನ್ನಾಗಿ ಮಾಡ್ಕೊಂಡು
ಅದು ಸ್ಕ್ರೀನ್ ನೋಡೋಕೆ ಖುಷಿ ಆಗುತ್ತೆ. ಅವ್ರ ಕೊನೆ 10 ನಿಮಿಷ ಅಂತೂ ಯಾರು ಮಾತಾಡಕ್ಕಾಗಲ್ಲ, ಅವ್ರು ನೋಡ್ಬೇಕಷ್ಟೇ, ಅವ್ರು ನೋಡ್ತಾ ಕುತ್ಕೋಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ರು. ಸೊ ಈಗ ನಮ್ಮ ಜೊತೆಗೆ ಭುವನಂ ಗಗನಂ ಸಿನಿಮಾದ ಹೀರೋ ಆಗಿರುವಂತಹ ಪೃಥ್ವಿ ಅಂಬರ್ ಹಾಗೂ ಹೀರೋಯಿನ್ ಅಶ್ವತಿ ಅಂಡ್ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಗಿರಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ ಟು ದಿ ಶೋ. ಮತ್ತೊಮ್ಮೆ 2ನೇ ಸಲ ಮಾತಾಡ್ತಾ ಇದೀವಿ. ಸೊ ನನ್ಗೂ ಖುಷಿ ಆಗಿದೆ, ನೀವು ಸ್ವಲ್ಪ ಖುಷಿಯಾಗಿ ಮಾತಾಡಿ, ನಂಗೆ ಇನ್ನ ಜಾಸ್ತಿ ಖುಷಿ ಆಗುತ್ತೆ. ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಮಾಡ್ತಿದ್ದೀರಾ ಸರ್, ನಿಮ್ಗೆ ಎಷ್ಟು ಬ್ರೇಕಪ್ ಆಗಿತ್ತು ಸರ್? ಲವ್ ಸ್ಟೋರಿ ಎಲ್ಲ ಕೇಳಾಯ್ತು, ಬ್ರೇಕಪ್ ಬಗ್ಗೆ ಹೇಳಿ ಸರ್, ಎಷ್ಟು ಬ್ರೇಕಪ್ ಆಗಿತ್ತು ಅದು? ಯಾವ್ದಾದ್ರು ಚೆನ್ನಾಗಿರೋ ಹುಡುಗಿ ನೋಡಿದ್ರೆ ಹೌದು, ಅದು ನಂದು ಸ್ವಲ್ಪ ನೇಚರ್, ಆ ಉದ್ದೇಶಕ್ಕೆ ನಾನು ಸ್ವಲ್ಪ ಇದು ಅನ್ಸುತ್ತೆ, ಹುಡುಗಿ ಚೆನ್ನಾಗಿದೆಯಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ. ಬಟ್ ನಾನು ಹೋಗಿ ಅವ್ರನ್ನ ಪ್ರಪೋಸ್ ಮಾಡೋದು ಕೇಳೋದು ಆ ಥರ ಎಲ್ಲ ಇಲ್ಲ. ಚೆನ್ನಾಗಿದೆ ಅಷ್ಟೇ, ಓಕೆನಾ, ಇದು ದೂರದಿಂದ ನೋಡ್ತಾ ಇರೋದು ಅಷ್ಟೇ. ಅಲ್ಲಿಂದ ಈ ಕಾಲೇಜಲ್ಲಿ ಏನಿದು, ಅಲ್ಲಿಂದ ಕಾಲೇಜಿಗೆ ಬಂದ್ವಾ, ಕಾಲೇಜಲ್ಲಿ ಯಾರು ಚೆನ್ನಾಗಿದ್ರೆ ನೋಡೋದು, ಅಲ್ಲಿಂದ ಮತ್ತೆ ಮಾಸ್ಟರ್ ಡಿಗ್ರಿ ಬಂದ್ವಾ, ಅಲ್ಲಿ ಯಾರು ಚೆನ್ನಾಗಿದ್ರೆ ನೋಡೋದು ಅಷ್ಟೇ. ಸರ್ ನೀವು ಓದ್ತಾ ಇದ್ರ ಬರೀ ನೋಡ್ತಾ ಇದ್ರ? ನಾನು ಓದ್ತಾ ಇದ್ದೆ ಆಕ್ಚುಲಿ. ಅಲ್ಲ ನಂಗೆ ಡೌಟ್, ನೀವು ಗ್ರಾಜುಯೇಟ್ ಆಗಿದ್ದೀರಾ, ಪಾಸ್ ಆಗಿದ್ದೀರಾ? ಅವಾಗ್ಲೇ ದೂರದಿಂದ ಅಲ್ಲ, ಬಹುಶಃ ನಾನು ಬರೀ ನೋಡಿದ್ದಕ್ಕೆ ಪಾಸ್ ಆದೆ ಅನ್ಸುತ್ತೆ. ಅಲ್ಲಿಂದ ಮುಂದೆ ಏನಾದ್ರು ಪ್ರಪೋಸ್ ಗಿಪೋಸ್ ಅಂತ ಹೋಗಿದ್ರೆ ಪಾಸ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಸೂಪರ್. ನೀವು ಪೃಥ್ವಿ ನಿಮ್ಮ ಲವ್ ಸ್ಟೋರಿ ಹೇಳಿ, ಫಸ್ಟ್ ಲವ್ ಸ್ಟೋರಿ. ವೈಫ್ ಅಂತೆಲ್ಲ ಹೇಳ್ಬೇಡಿ, ಹಿಂಗೆ ಓಡಿಸ್ಬಿಡ್ತಾರೆ ಇಂಟರ್ವ್ಯೂ ಮಾಡಿದೆ. ಅಲ್ಲ, ಈಗ ನೀವು ಓಡಿಸ್ತೀರ, ಅದು ಮನೆಯಿಂದ ಅವಳು ಏನ್ ಹೇಳ್ಬೇಕು, ಇದನ್ ಬೇಕಾದ್ರೆ ಕರ್ಕೋಬಹುದು, ಅದನ್ನ ತಡೆಯಕ್ಕಾಗಲ್ವೇ? ಕ್ರಶ್ ಹೇಳಿ, ಫಸ್ಟ್ ಕ್ರಶ್ ಯಾರ ಮೇಲೆ ಆಗಿತ್ತು? ಅದು ಇಲ್ಲಿ ಓಪನ್ ಆಗಿ ಹೇಳಕ್ಕಾಗಲ್ಲ. ಸ್ಕೂಲಲ್ಲಿ ಆಗಿತ್ತು. ಟೀಚರ್ ಮೇಲೆ ಆಗಿದ್ದ ಅಥವಾ ಟೀಚರ್ ಮೇಲೆ ಅಲ್ಲ. ನಾನು ಒಳ್ಳೆ ಹುಡುಗ. ಈಗಲೇ ಚಿಕ್ಕವನು, ಆಗ ಇನ್ನ ಚಿಕ್ಕವನಾಗಿದ್ದೆ. ಈಗ ಚಿಕ್ಕವರಾ? ವಾವ್. ಅಲ್ಲ, ಮಗು ಆಗಿದೆ, ಮಗು ಚಿಕ್ಕವ್ರು, ಇವ್ರು ಇನ್ನ ಚಿಕ್ಕವ್ರಂತೆ. ಅದೇ ನೋಡ್ದವ್ರು ಹೇಳಲ್ಲ ಅಂತ ಹೇಳ್ಬಿಟ್ಟು, ಮಗು ಆಗಿದೆ ನಿಮ್ಗೆ, ಮದುವೆ ಆಗಿದೆ ಅಂತ ಕೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಅಲ್ಲ, ಬಿಯರ್ಡ್ ಎಲ್ಲ ಕಟ್ ಮಾಡಿದಾಗ ಸ್ಕೂಲಲ್ಲಿ ಇತ್ತು. ಬಟ್ ಅವ್ಳು ಪ್ರತಿ ವರ್ಷ ನನಗೆ ರಾಖಿ ಕಟ್ತಾ ಇತ್ತು. ಪ್ರತಿ ವರ್ಷ ಅಟ್ಟಾಡ್ಸ್ಕೊಂಡು ಓಡಿಸಿ ಕಟ್ತಾ ಇತ್ತು. ಬಿಕಾಸ್ ನಾನ್ ನನ್ನ ಫ್ರೆಂಡ್ಗೆ ಹೇಳಿದ್ನ, ಅವ್ನು ಇದ್ದ ಬದ್ದ ಎಲ್ಲಾರ್ಗು ಹೇಳ್ದ, ಹಿಂಗಂತ ಹಿಂಗಂತ ಇಡೀ ಸ್ಕೂಲಲ್ಲಿ ಹಬ್ಬಿತ್ತದು. ಅವಳಿಗೂ ಗೊತ್ತಾಯ್ತು ವಿಷಯ. ಫೇಮಸ್ ಲವ್ ಸ್ಟೋರಿ. ಫೇಮಸ್ ಲವ್ ಸ್ಟೋರಿ ಅಲ್ಲ, ಅವಳಿಗೆ ಗೊತ್ತಾಗ್ತದೆ, ಈ ನನ್ನ ಮಗ ಲವ್ ಮಾಡೋದು ಬಿಡಬಾರ್ದು ಇವನ್ನ ಅಂತ. ರಾಖಿ ಟೈಮಲ್ಲಿ ಎಲ್ಲ ಅಟ್ಟಾಡ್ಸ್ಕೊಂಡು ರಕ್ಷಾಬಂಧನ ಕಟ್ತಾ ಇತ್ತು. ಶುರು ಆಗ ಮುಂಚೆನೆ ಬ್ರೇಕಪ್ ಆಗೋಯ್ತಾ? ಅಷ್ಟೇ. ಸೋ ಸ್ಯಾಡ್. ನಂಗೂ ಬೇಜಾರ ಆಗ್ತದೆ. ಅಂಡ್ ನಿಮ್ಗೆ ಯಾವ್ದಾದ್ರು ಲವ್ ಸ್ಟೋರಿ ಇದೆಯಾ, ಅಥವಾ ಇವಾಗ ಬಾಯ್ ಫ್ರೆಂಡ್ ಇದ್ದಾರಾ? ಏನು ಇಲ್ಲ. ಇದ್ರು ಹೇಳಲ್ಲ, ಅಷ್ಟಲ್ಲೇ ಗೊತ್ತಾ ನಿಮ್ ಎಕ್ಸ್ಪ್ರೆಷನ್ ಗೊತ್ತಾಯ್ತಲ್ಲ. ಅಲ್ಲ, ಅವರು ನನಗೆ ಕನ್ನಡ ಬರೋದೇ ಇಷ್ಟು, ಏನೂ ಇಲ್ಲ, ನೀವು ಅದನ್ನು ಕೇಳ್ಬೇಡಿ ಇದನ್ನು ಕೇಳ್ಬೇಡಿ, ಏನೂ ಇಲ್ಲ, ಒಂದೇ ವರ್ಡ್ ಕ್ಲಿಯರ್ ಆಗಿ ಹೇಳ್ಬಿಟ್ರು ಅವ್ರು, ಏನೂ ಇಲ್ಲ ಅಂತ. ಬಟ್ ಸರ್, ಇದು ನೈಜ ಘಟನೆ ಆಧಾರಿತ ಅಂತ ಕೇಳ್ಪಟ್ಟೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದ್ದು, ನಿಮ್ದೇ ಲವ್ ಸ್ಟೋರಿ ಧಾರವಾಡಲ್ಲಿ ಏನಾಗಿತ್ತು ಸರ್? ಇಲ್ಲ, ಆ ಥರ ಏನಿಲ್ಲ. ಅಂದರೆ ನಾನು ಯಾವ ಥರ? ನೀವು ಹೇಳಿದ್ರೆ ಅಂದರೆ ರಿಯಲ್ ಲೈಫು ಅಂದರೆ ನಾನು ಹೇಳ್ತಾ ಇರೋದೇನು ಅಂದರೆ, ಈ ಸಿನಿಮಾಗೂ ಎಕ್ಸ್ಪೀರಿಯನ್ಸ್ ಆಗಿರೋ ಕೆಲವೊಂದು ಇದು ಇದೆ, ಏನದು ಸೀನ್ಸ್ ಇದೆ. ಬಟ್ ಈ ಸಿನಿಮಾ ಕಂಪ್ಲೀಟ್ಲಿ ಬರೀ ಯಾವುದೋ ಒಂದು ಇವೆಂಟ್ ಇಟ್ಕೊಂಡು ಒಂದು ಬರೀ ನಾನು ನೋಡಿರೋದನ್ನ ಅಥವಾ ನನ್ನ ಲೈಫಲ್ಲಿ ಆಗಿರೋದನ್ನ ಇಟ್ಕೊಂಡು ಮಾಡಿರೋದು ಅಂತಲ್ಲ. ನಾನು ನೋಡಿರೋದು, ಕೇಳಿರೋದು, ಅಥವಾ ನಾನು ಒಂದಷ್ಟು ಇಮ್ಯಾಜಿನ್ ಮಾಡಿರೋದು. ಸೊ ಈ ಥರ ಆದರೆ ಹಿಂಗಿರುತ್ತೆ. ಸೊ ಈಗ ನಾವೆಲ್ಲ ಅನುಭವಿಸಿರೋದು ಹಳೇದಾಗೋಯ್ತು. ಸೊ ಅದನ್ನು ಸ್ವಲ್ಪ ಉಲ್ಟಾ ಮಾಡಿದ್ರೆ ಹಿಂಗಾದ್ರೆ ಹೆಂಗಿರುತ್ತೆ ಅನ್ನೋದು ಇದೆಲ್ಲ, ಅದು ಮಜಾ ಕೊಡುತ್ತೆ. ಹಂಗಾಗಿ ಅದು ಸಿನಿಮಾದಲ್ಲಿದೆ. ಸೊ ವೈ ಯು ಲೈಕ್ ದಿಸ್ ಸ್ಕ್ರಿಪ್ಟ್ or this? Yeah, in the script, I loved the way he portrayed every character. We have like 4 main characters in this movie. Everyone has different uniqueness in this movie. That's why. ಇವರು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇನಾ? ಅವ್ರು ನೀವು ಮಲಯಾಳಮಲ್ಲಿ ಕೇಳಿದ್ರೆ ಇನ್ನೊಂದು 4 ಅಲ್ಲ, ನಾನು ಅದನ್ನೇ ಇವಾಗ ಕೇಳ್ತಾ ಇದ್ದೆ. ಅಂದ್ರೆ ಲ್ಯಾಂಗ್ವೇಜ್ ಬರ್ತಿಲ್ಲ ಅಂತ ಇಷ್ಟು ಕಮ್ಮಿ ಮಾತಾಡ್ತಾರ, ಅಥವಾ ನಿಜವಾಗ್ಲೂ ಇಷ್ಟು ಕಮ್ಮಿ ಮಾತಾಡ್ತಾರ? ಇವರು ನಿಜವಾಗ್ಲೂ ಕಮ್ಮಿನೇ ಮಾತಾಡೋದು, ಅವ್ರು ಜಾಸ್ತಿ ಮಾತಾಡೋದು. ಕೆಲವೊಂದು ವರ್ಡ್ಸ್ಗಳನ್ನ ಕಲ್ತಿದ್ದಾರೆ. ನಿಮ್ ತಪ್ಪು ಪೃಥ್ವಿ, ಕನ್ನಡ ಹೇಳ್ಕೊಡ್ಬೇಕಲ್ವಾ ಇನ್ನ ಜಾಸ್ತಿ ನೀವು? ಡೈರೆಕ್ಟ್ ಇದ್ರಲ್ಲ, ನಾನು ಹೇಳ್ಕೊಡ್ತೀನಿ. ನನಗೆ ಬಂದ್ರಲ್ವಾ, ನನಗೆ ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ. ಬಟ್ ಹೆಂಗ್ ನಡೀತಾ ಇತ್ತು ಸರ್ ಸೀನ್? ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ? ನೀವೇನ್ ಹೇಳ್ತೀರಾ ಅದೆಲ್ಲಾನು ಅರ್ಥ ಆಗುತ್ತೆ. ಸೊ ನೀವು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರ? ಅವ್ರಿಗೆ ಗೊತ್ತಾಗುತ್ತೆ, ಬಟ್ ರಿಟರ್ನ್ ಮಾತಾಡಕ್ ಮಾತ್ರನೇ ಬರಲ್ಲ. ಪೃಥ್ವಿ ಸಿನಿಮಾದಲ್ಲಿ 3 ಲವ್ ಸ್ಟೋರಿ ಇದೆಯಂತೆ. ಒಂದು ನಿಮ್ಮಿಬ್ರದ್ದು, ಇನ್ನೊಂದು ಪೃಥ್ವಿ ಮತ್ತೆ ರೇಚಲ್ ಅವ್ರದ್ದು, ಇನ್ನೊಂದು ಅಲ್ಲ ಸಾರಿ ಪ್ರಮೋದ್ ಮತ್ತೆ ರೇಚಲ್ದು, ಇನ್ನೊಂದು ನಿಮ್ದು ಮತ್ತೆ ಪ್ರಮೋದ್. ನಂಗೆ ನಿಮ್ದು ಮತ್ತೆ ಪ್ರಮೋದ್ ಲವ್ ಸ್ಟೋರಿ ಬಗ್ಗೆ ಹೇಳಿ, ಬ್ರೋಮ್ಯಾನ್ಸ್ ಬಗ್ಗೆ. ಬಟ್ ಅದೊಂದು ಒಳ್ಳೆ ಫ್ರೆಂಡ್ಶಿಪ್ ಸಾಗ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದೇ ಹೇಳಲ್ಲ, ಈ ಸಿನಿಮಾದಲ್ಲಿ ಎಲ್ಲಾನು ಇದೆ.
ಒಂದು ಹುಡುಗ ಹುಡುಗಿ ನಡುವೆ ಇರುವಂಥ ಲವ್ ಆಗಿರಲಿ, ಅಪ್ಪ ಮಗ, ಅಮ್ಮ ಮಗ, ಅಥವಾ ಈ ಥರ ಫ್ರೆಂಡ್ಸ್ ಮಧ್ಯೆ ಇರುವಂತಹ ಪ್ರೀತಿ ಸ್ನೇಹ ಇಲ್ಲ, ಅದು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅದು ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ಯಾವ ಲೆವೆಲಲ್ಲಿ ಬಂದು ನಿಲ್ಲುತ್ತೆ, ಅದೆಲ್ಲ ತುಂಬ ಸೆನ್ಸಿಟಿವ್ ಆಗಿ ನಮ್ಮ ನಿರ್ದೇಶಕರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವರು ಕೂಡ ಸ್ನೇಹ ಜೀವಿ, ಅದಕ್ಕೋಸ್ಕರ ಸೆನ್ಸಿಬಲ್ ಆಗಿ ಬರೆದಿದ್ದಾರೆ ತುಂಬ ವಿಚಾರಗಳು. ಅದು ತುಂಬ ಚೆನ್ನಾಗಿ ಪೋರ್ಟ್ರೇ ಆಗಿದೆ. ಆಡಿಯನ್ಸ್ ನೋಡಿದಾಗ ಅದೆಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಆ ಕ್ಷಣಗಳನ್ನು ಎಂಜಾಯ್ ಮಾಡ್ತಿದ್ದಾರೆ, ಇಮೋಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಪ್ಲೇಸಲ್ಲಿ ಅಳ್ತಾ ಇದ್ದಾರೆ, ಕೆಲವೊಂದು ಪ್ಲೇಸಲ್ಲಿ ನಗ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿದೆ. ಸೂಪರ್ ಸರ್. ಇವಾಗ ಭುವನಂ ಗಗನಂ ಸಿನಿಮಾದಲ್ಲಿ ಇವಾಗ 2 ಲವ್ ಸ್ಟೋರಿ ಇದೆ ಅಲ್ವಾ? ಇವರಿಬ್ರದ್ದು ಒಂದು ಲವ್ ಸ್ಟೋರಿ, ಅವರಿಬ್ರದ್ದು ಒಂದು ಲವ್ ಸ್ಟೋರಿ. ಯಾವ ಲವ್ ಸ್ಟೋರಿನ ಆಕಾಶಕ್ಕೆ ಹೋಲಿಸ್ತೀರಾ, ಯಾವ ಲವ್ ಸ್ಟೋರಿನ ಭೂಮಿಗೆ ಹೋಲಿಸ್ತೀರಾ? ಅಲ್ಲ, 2 ಲವ್ ಸ್ಟೋರಿನೂ ಆಕಾಶಕ್ಕೆ ಹೋಲಿಸ್ತೀನಿ, 2 ಕೂಡ ಭೂಮಿ ಹೋಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಭೂಮಿ ಮೇಲೆ ನಿಂತಿದ್ದೀವಲ್ವಾ, ಈಗ ಆಕಾಶ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ, ನನ್ನ ಪಾಯಿಂಟ್ ಆಫ್ ಅಲ್ಲಿ ಏನು ಅಂತ ಹೇಳಿದ್ರೆ, ಆಕಾಶದಿಂದ ಮಳೆ ಸುರಿಲೇಬೇಕು, ಆವಾಗ ಭೂಮಿ ಹೆಸರಾಗುತ್ತೆ. ಆಕಾಶ ನಮಗೆ ಏನು ಹೊದಿಕೆ, ಭೂಮಿ ನಮಗೆ ಹಾಸಿಗೆ ಅಲ್ವಾ. ಒಂದಿದ್ಬಿಟ್ಟು ಇನ್ನೊಂದಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಹಂಗಾಗಿ ಎರಡೂ ಕಥೆಗಳು ಕೂಡ ಭೂಮಿ ಮತ್ತು ಆಕಾಶದಷ್ಟೇ ಪ್ರೀತಿನ ಕೊಡ್ತಾರೆ ಜನರಿಗೆ. ಸೂಪರ್. ಈಗ ಪ್ರೀಮಿಯರ್ ಶೋ ಆದ್ಮೇಲೆ ಒಬ್ವಿಯಸ್ಲಿ ನಿಮ್ಮ ಆಕ್ಟಿಂಗ್ ಬಗ್ಗೆ ಒಂದಷ್ಟು ಫೀಡ್ಬ್ಯಾಕ್ಸ್ ಬಂದಿರುತ್ತೆ. ನಿಮ್ದು ಕನ್ನಡದಲ್ಲಿ ಸೆಕೆಂಡ್ ಮೂವಿ. I didn't watch movie. ಅಲ್ಲ, ಬಟ್ ಹೇಳಿಲ್ವಾ ಯಾರು ನಿಮ್ಮ ಆಕ್ಟಿಂಗ್ ಬಗ್ಗೆ ಹೇಗ್ ಬಂದಿದೆ ಏನು? ಏನು ಹೇಳಿಲ್ಲ. ಯಾಕೆ ಸರ್ ಹೇಳ್ಬೇಕಲ್ವಾ ಸರ್? ಯಾರಿಗೆ? ಅವ್ರಿಗೆ. ಅವ್ರು ಟ್ರೈಲರ್ ನೋಡ್ತಾರಲ್ಲ, ಗೊತ್ತಾಗುತ್ತೆ. ಸಸ್ಪೆನ್ಸ್. ಹಾ, ಟೀಮಲ್ಲಿ ಇರೋರ್ಗೆ ಸಸ್ಪೆನ್ಸ್. ಸೂಪರ್. ನೀವು ಅವರ ಆಕ್ಟಿಂಗ್ ಮಾಡಿ ಬಂದಿದ್ದಾರೆ, ಅವ್ರು ಬರ್ತಾದ್ಮೇಲೆ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೇಚಲ್ ಅಲ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತುಂಬಾ ಇದರಲ್ಲಿ ಶರತ್ ಸರ್, ನೀವು ಇದುವರೆಗೂ ನೋಡಿರೋ ಶರತ್ ವೈಕಶ್ವ ಸರ್ ಇದರಲ್ಲಿ ಬೇರೆ ಥರ ಇದೆ. ಪೃಥ್ವಿ ನೋಡಿ, ನಿಮ್ ಹೆಸರೇ ಹೇಳಲಿಲ್ಲ ಅವ್ರು ಇವಾಗ. ಓಕೆನಾ? ಅಲ್ಲ, ನಾನು ಪೃಥ್ವಿ ಚೆನ್ನಾಗಿ ಮಾಡಿದ್ದಾರೆ, ರೇಚಲ್ ಚೆನ್ನಾಗಿ ಮಾಡಿದ್ದಾರೆ, ಶರತ್ ಸರ್ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಮತ್ತೆ ಪ್ರಮೋದ್ ಹೆಸರೇ ಬರಲಿಲ್ಲ. ಪ್ರಮೋದ್ ಬೆಳಗ್ಗೆಯಿಂದ ಪೃಥ್ವಿ ಪ್ರಮೋದ್ ಅಂದ್ರೆ ಎಲ್ಲಾ ಕಡೆಗೂ ಹೇಳಿದ್ದೀನಿ. ಈಗ ಇದಕ್ಕಿಂತ ಪ್ರೀವಿಯಸ್ ಆಗಿ ಅವರಿಬ್ರು ಮಾತಾಡ್ಬಿಟ್ಟಿದ್ದಾರೆ. ಹಂಗಾಗಿ ಪಾಪ ಇಲ್ಲಿ ಈಗ ಯಾಕೆಂದ್ರೆ ಶರತ್ ಸರ್, ಅಚ್ಯುತ್ ಸರ್ ತುಂಬಾ ಒಳ್ಳೆ ರೋಲ್ ಪ್ಲೇ ಮಾಡಿದ್ದಾರೆ. ಶ್ರೀಧರ್ ಸರ್, ಪೃಥ್ವಿ ಅವ್ರ ಫಾದರ್ ಆಗಿ ತುಂಬಾ ಒಳ್ಳೆ ರೋಲ್ ಮಾಡಿದ್ದಾರೆ. ಇನ್ನೊಬ್ರು ಶ್ರೀಕಾಂತ್ ಅಂತ, ಪ್ರಜ್ವಲ್ ಅಂತ ಹೇಳ್ಬಿಟ್ಟು, ಓಕೆನಾ, ಪೃಥ್ವಿ ಸ್ನೇಹಿತರು, ಪ್ರಕಾಶ್ ತುಮ್ಮಿನಾಡು, ಆಮೇಲೆ ಪ್ರಕಾಶ್ ಅಣ್ಣ ತುಂಬಾ ಚೆನ್ನಾಗಿ ತುಮ್ಮಿನಾಡು. ಅಂದ್ರೆ ನೀವು ತುಂಬಾ ಜನ ಇದ್ದಾರೆ. ಇನ್ನೂ ಹೇಳ್ತಾ ಹೋದ್ರೆ ಇದರಲ್ಲಿ ಸಿನಿಮಾದಲ್ಲಿ ರೇಖಾ ಮೇಡಮ್ ಇದ್ದಾರೆ, ಹರಿಣಿ ಮೇಡಮ್ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ. ಅಂದ್ರೆ ಅವ್ರವ್ರ ಕ್ಯಾರೆಕ್ಟ್ರು, ಈಗ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆದ್ರೆ ಈ ಕ್ಯಾರೆಕ್ಟರ್ ಯಾಕೆ ಬೇಕಾಗಿತ್ತು ಅಂತ ನಿಮ್ಗೆಲ್ಲೂ ಕೂಡ ಅನ್ಸಲ್ಲ. ಏನ ಪ್ರತಿ ಕ್ಯಾರೆಕ್ಟರ್ ಎಂಟರ್ಟೈನ್ ಮಾಡುತ್ತೆ, ಪ್ರತಿ ಕ್ಯಾರೆಕ್ಟರ್ ಕೂಡ ನಿಮ್ಮನ್ನ ಆ ಸಿನಿಮಾದ ಒಳಗಡೆ ಸೇರ್ಕೊಂಡಿದೆ. ಹಂಗಾಗಿ ಭುವನಂ ಗಗನಂ ಸ್ಪೆಷಲ್ ಆಗುತ್ತೆ ಅಂತ ನಾನು ನಂಬಿರೋದು. ಸೂಪರ್. ಪೃಥ್ವಿ ಪ್ರಮೋದ್ ಅವಾಗ್ಲೇ ಹೇಳ್ತಾ ಇದ್ರು, ಅಂದ್ರೆ ಕ್ಲೈಮ್ಯಾಕ್ಸ್ 10 ನಿಮಿಷ ಪೃಥ್ವಿ ಎಲ್ರು ಎಮೋಷನಲ್ ಮಾಡ್ಬಿಡ್ತಾರೆ, ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ. ಒಂದು ಸಿನಿಮಾದಲ್ಲಿ ಇಬ್ರು ಹೀರೋಗಳು ಆಕ್ಟ್ ಮಾಡಿದ್ಮೇಲೆ ಇನ್ನೊಬ್ರು ಹೀರೋ ನಿಮ್ಮ ಆಕ್ಟಿಂಗ್ ಬಗ್ಗೆ ಅಷ್ಟು ಮಾತಾಡ್ತಾರೆ ಅನ್ನೋದು ಖುಷಿ ಆಗುತ್ತೆ. ಅಷ್ಟು ಕಾಂಪಿಟೇಷನ್ ಆಗಿ ತಗೊಳ್ದೇನೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅಂತ. ಸೊ 10 ನಿಮಿಷ ಪ್ರೀಮಿಯರ್ ಶೋ ಅಲ್ಲಿ ನೋಡಿರ್ತಾರೆ ನಿಮ್ಮ ಆಕ್ಟಿಂಗ್. ಲಾಸ್ಟ್ 10 ನಿಮಿಷ ನೋಡಿ ತುಂಬಾ ಜನ ಕಣ್ಣೀರ್ ಹಾಕಿರ್ತಾರೆ, ಖುಷಿ ಪಟ್ಟಿರ್ತಾರೆ. ಅಷ್ಟು ಜನರ ಮಧ್ಯೆ ನಿಮಗೆ ಸಿಕ್ಕಿದಂತ ಬೆಸ್ಟ್ ಫೀಡ್ಬ್ಯಾಕ್ ಯಾವುದು, ಏನು? ಫೀಡ್ಬ್ಯಾಕ್ ಚೆನ್ನಾಗಿ ಸಿಕ್ಕಿದೆ. ನಾನು ಇಲ್ಲಿ ಹೇಳಿದ್ರೆ ಸುಮ್ಮನೆ ಇಲ್ಲ, ಒಳ್ಳೆ ಫೀಡ್ಬ್ಯಾಕ್. ಅದು ನಾನು ತಗೊಳಲ್ಲ, ಸಿನಿಮಾ ತಗೋತೀನಿ. ಬಿಕಾಸ್ ಆಕ್ಟಿಂಗ್ ಎಫೆಕ್ಟಿವ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ, ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಮಾಡಿದ್ರು ಒಬ್ಬ ಆಕ್ಟರ್ದು ಚೆನ್ನಾಗಿ ಅನಿಸ್ಬೇಕು ಅಂತ ಹೇಳಿದ್ರೆ ಅದ್ರ ಪ್ರೀವಿಯಸ್ ಆ ಸಿನಿಮಾ ಥ್ರೂ ಔಟ್ ಸಿನಿಮಾ ಒಂದು ಬ್ಯಾಕಿಂಗ್ ಕೊಡಬೇಕು. ಸೊ ಆ ಬ್ಯಾಕಿಂಗ್ ಈ ಸಿನಿಮಾ ಕೊಟ್ಟಿರೋದ್ರಿಂದ ಆ ಸೀನ್ ಅಳಿಸುತ್ತೆ ಅಥವಾ ನಗ್ಸುತ್ತೆ. ಕರೆಕ್ಟ್ ಅಲ್ವಾ? ಈಗ ನಾನು ಸಡನ್ ಆಗಿ 1 ನಿಮಿಷದಲ್ಲಿ ಬಂದು ನಾನು ಸಖತ್ತಾಗಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿ ಏನೇ ಚೆನ್ನಾಗಿ ಮಾಡಿದ್ರು ಆಡಿಯನ್ಸ್ಗೆ ಅದು ರೀಚ್ ಆಗಲ್ಲ. ಕತೆ ಬೇಕು, ಅದ್ರ ಹಿಂದೆ ಇರುವಂತಹ ಒಂದು ಸೆಟಪ್ ಫೌಂಡೇಶನ್ ಇದೆ, ಅದು ಬೇಕು. ಸೊ ಸಿನಿಮಾ ರೈಟಿಂಗ್ ಆಗಿರಲಿ, ಪ್ರಮೋದ್ ಅವ್ರ ಆ್ಯಕ್ಟಿಂಗ್ ಆಗಿರಲಿ, ರೇಷಲ್, ಶ್ರುತಿ, ಎಲ್ಲರೂ ಆ ಒಂದು ಹೇಳಿದ ಆ ಬ್ಯಾಕಿಂಗ್ ಕೊಟ್ಟಿರೋದ್ರಿಂದ ಪ್ರಾಯಶಃ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನೋಡೋ ತಕ್ಷಣ ಏನೋ ಒಂದು ಅನಿಸುತ್ತೆ ಅಂತ ನಾನು ತಗೋತೀನಿ. ಸೊ ನಾನು ಬರೀ ಆ್ಯಕ್ಟಿಂಗ್ ಅಂತ ತಗೊಳಲ್ಲ, ಮ್ಯೂಸಿಕ್ ಇದೆ ಅಲ್ಲಿ, ರೈಟಿಂಗ್ ಇದೆ, ಬೇರೆ ಆ್ಯಕ್ಟರ್ಸ್ಗಳಿದ್ದಾರೆ. ಸೊ ಎಲ್ಲರೂ ಅವ್ರವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈಗ ಆ ಕ್ಯಾರೆಕ್ಟರಿಂದ ಒಂದಷ್ಟು ಸ್ಮೈಲ್ ಅಥವಾ ಅಳು ಬರ್ತಾ ಇದೆ ಅಂತ ಹೇಳಿದ್ರೆ ಥ್ಯಾಂಕ್ ಗಾಡ್ ಫಾರ್ ದಟ್ ಅಷ್ಟೇ. ಎನಿವೇಸ್, ಸಿನಿಮಾ ರಿಲೀಸ್ ಆಗ್ತದೆ ವ್ಯಾಲೆಂಟೈನ್ಸ್ ಡೇ ದಿನ. ಸೊ ಪ್ರೇಮಿಗಳ ದಿನ. ನಿಮ್ ಸಿನಿಮಾಗೂ ತುಂಬಾ ಜಾಸ್ತಿ ಪ್ರೀತಿ ಸಿಗ್ಲಿ. ವ್ಯಾಲೆಂಟೈನ್ಸ್ ಡೇ ದಿನ ಅಲ್ಲ, ಹಾಗಾಗಿ ನಿಮ್ ಸಿನಿಮಾಗೂ ಜಾಸ್ತಿ ಪ್ರೀತಿ ಸಿಗ್ಲಿ. ಆಲ್ ದ ವೆರಿ ಬೆಸ್ಟ್ 3 ಜನಕ್ಕೂ ಅಂಡ್ ಟೀಮ್ಗೆ. ನಮ್ಮ ಇಂಟರ್ವ್ಯೂ ಬರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದೇ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನ ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರೇಮಿಗಳ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಜಾಸ್ತಿ ಪ್ರೀತಿ ಕೊಡಿ ಸಿನಿಮಾಗೆ ಅಂತ ಹೇಳ್ತಾ ಇದಾಗಿದೆ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.